ವಾರಕ್ಕೊಂದು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ವಾರದ ಸಂಚಿಕೆಯಲ್ಲಿ ಬಿ ಪಿ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಿದ್ದೆ. ಈ ವಾರ ಬಿ ಪಿಗಿಂತ ಸಾಮಾನ್ಯವಾಗಿ ಜನಸಾಮಾನ್ಯರನ್ನು ಕಾಡಿಸುತ್ತಿರುವ ಒಂದು ಕಾಯಿಲೆ ಅಂದರೆ ಅದು ಡಯಾಬಿಟಿಸ್ ಅಥವಾ ಶುಗರ್ ಅಂತ ನಾವೇನು ಹೇಳ್ತೀವಿ, ಡಯಾಬಿಟಿಕ್ ಮೆಲಿಟಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳುವ ಒಂದು ಪ್ರಯತ್ನ. ಚಾನಲಿಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಇರುತ್ತೆ, ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಮೊಬೈಲಿಗೆ ಅಪ್ಲೋಡ್ ಆದ ತಕ್ಷಣ ಬಂದುಬಿಡ್ತದೆ. ನೀವು ಯಾವ ಬೇಕಾದ್ರೆ ಅದನ್ನು ಫ್ರೀಯಾಗಿ ನೋಡ್ಬೋದಾಗಿದೆ. ಡಯಾಬಿಟಿಸ್ಸು ಅಂತ ನಾವು ಹೇಳಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಒಂದು ನಾರ್ಮಲ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. 70 to 140 mg/dl ನಾರ್ಮಲ್ ವ್ಯಾಲ್ಯೂ ಬ್ಲಡ್ ಶುಗರ್. FPS ಫಾಸ್ಟಿಂಗ್ ಬ್ಲಡ್ ಶುಗರು ಖಾಲಿ ಹೊಟ್ಟೆಲಿ ಮಾಡಿಸಿದಾಗ 70ರಿಂದ 100 ಒಡೆ ಇರಬೇಕಾಗತ್ತೆ. ರ್ಯಾಂಡಮ್ ಬ್ಲಡ್ ಶುಗರ್ ಯಾವಾಗಲಾರು ಹಾಗೆ ಬ್ಲಡ್ ಟೆಸ್ಟಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ 100 to 120 mg/dl ಇರಬೇಕಾಗತ್ತೆ. PPBS ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಊಟ ಮಾಡಿ 1.5 ಗಂಟೆ ನಂತರ 2 ಗಂಟೆ ಒಳಗಡೆಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಅದು 120 to 140 mg/dl ಇರಬೇಕಾಗತ್ತೆ. ಸಾಮಾನ್ಯವಾಗಿ 70 to 140 ರೇಂಜಲ್ಲೇ ಇರಬೇಕಾಗತ್ತೆ. ಯಾವಾಗ 140 ದಾಟತ್ತೋ ಅದನ್ನು ನಾವು ಶುಗರು ಅಥವಾ ಡಯಾಬಿಟಿಸ್ ಮೆಲಿಟಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೈಪರ್ ಗ್ಲೈಸೀಮಿಯಾ ಅಂದರೆ ಶುಗರು ಬ್ಲಡ್ಡಲ್ಲಿ ಜಾಸ್ತಿ ಆಗೋದು. ಇದು ಹೈಪೋಗ್ಲೈಸಿಮಿನೂ ಆಗಬಾರ್ದು, ಅಂದರೆ 70ಗಿಂತ ಕಡಿಮೆನೂ ಆಗಬಾರ್ದು. ಸುಸ್ತಾಗ್ಬಿಡ್ತಾರೆ, ಮೈ ಬೆವರು ಬಿಡ್ತದೆ, ಜೀವ ಹೋಗ್ಬಿಡ್ತೀನೋ ಅನ್ನಂಗೆ ಆಗುತ್ತೆ, ಕೈಯಲ್ಲಿ ಶಕ್ತಿ ಇಲ್ದಿದ್ದಂಗೆ ಆಗ್ಬಿಡ್ತದೆ, ಇದ್ದಕ್ಕಿದ್ದಂಗೆ ಮೈ ಬೆವರು ಬಿಡ್ತಾರೆ. ಹಾಗೆ ಬಿಟ್ಟರೆ ಪ್ರಜ್ಞೆ ತಪ್ಪೋಗ್ಬಿಡ್ತದೆ. ಸೊ ಶುಗರ್ ಪೇಷಂಟ್ಗಳು ಎಸ್ಪೆಷಲಿ ಇನ್ಸುಲಿನ್ ತಗೊಳ್ತಿರೋರು ಈ ಹೈಪೋಗ್ಲೈಸಿಮಿಯಾ ಬಗ್ಗೆ ಗೊತ್ತಿರಬೇಕಾಗತ್ತೆ. ತಕ್ಷಣ ಅವ್ರು ಚಾಕ್ಲೇಟ್ ತಗೊಬೇಕಾಗತ್ತೆ, ಚಾಕ್ಲೇಟ್ ಅಥವಾ ಸ್ವೀಟು ಅಥವಾ ಊಟ ಮಾಡಿದ ತಕ್ಷಣ ಮಾಡಬೇಕಾಗತ್ತೆ, ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳಾಗ್ತದೆ. ಹೈಪರ್ ಗ್ಲೈಸಿಮಿಯಾ ಅಂತ ನಾವೇನು ಹೇಳ್ತೀವಿ, ಡಯಾಬಿಟಿಸ್ ಮೆಲಿಟಸ್ ಅಂತ ಕಂಡು, ಇದಕ್ಕೆ ಮುಖ್ಯವಾದ ಕಾರಣ ಒಂದು ಪ್ಯಾಂಕ್ರಿಯಾ ಅಂತ ಒಂದು ಗ್ಲ್ಯಾಂಡು ನಮ್ಮ ಹೊಟ್ಟೆಯ ಎಡಭಾಗದಲ್ಲಿ ಸುಮಾರು ಒಂದು 60 ಗ್ರಾಮ್ ತೂಕದ ಒಂದು 12ರಿಂದ 15 ಸೆಂಟಿಮೀಟರ್ ಉದ್ದದ ಒಂದು ಆರ್ಗನ್ನು. ಇದು ಬೋತ್ ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಸೆಕ್ರೇಟ್ ಮಾಡಿ ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಕಂಡು ಆ ಸೆಲ್ಸ್ಗಳಲ್ಲಿ ಆಲ್ಫಾ ಸೆಲ್ಸು, ಬೀಟಾ ಸೆಲ್ಸು ಮತ್ತು ಡೆಲ್ಟಾ ಸೆಲ್ಸ್ ಅಂತ ಇರುತ್ತೆ. ಪ್ಯಾಂಕ್ರಿಯಾದಲ್ಲಿ ಆಲ್ಫಾ ಸೆಲ್ಸು ಗ್ಲುಕೋಗಾನ್ ಅಂತ ಒಂದು ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ. ಈ ಬೀಟಾ ಸೆಲ್ಸು ಇನ್ಸುಲಿನ್ ಸೆಕ್ರೇಟ್ ಮಾಡುತ್ತೆ. ಈ ಶುಗರು ಡಿಸೈಡ್ ಮಾಡೋದು ಈ ಗ್ಲುಕೋಗಾನ್ ಮತ್ತು ಇನ್ಸುಲಿನ್, ಅದರಲ್ಲೂ ಇನ್ಸುಲಿನ್. ಮತ್ತು ಡೆಲ್ಟಾ ಸೆಲ್ಸು ಸೊಮಟೋಸ್ಟಾಟಿನ್ ಅಂತ ಒಂದು ಹಾರ್ಮೋನನ್ನು ಸೆಕ್ರೇಟ್ ಮಾಡುತ್ತೆ. ಈ 3 ಹಾರ್ಮೋನ್ಗಳು ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ಭಾರಿ ಇಂಪಾರ್ಟೆಂಟ್ ಹಾರ್ಮೋನ್ಗಳಾಗಿದ್ದಾವೆ. ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ ನಾವು ತಿಂದಿರುವ ಆಹಾರದಲ್ಲಿ ಗ್ಲೂಕೋಸನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ. ಗ್ಲೈಕೋಜನ್ ಅಂತ ಹೇಳ್ತೀವಿ. ಗ್ಲೂಕೋಸಿಂದ ಗ್ಲೈಕೋಜನ್ನ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದು ನಮ್ಮ ಮಾಂಸಖಂಡಗಳಿಗೆ, ಬ್ರೈನಿಗೆಲ್ಲ ಕೆಲಸ ಮಾಡೋಕ್ಕೆ ಭಾರಿ ಒಂದು ಎನರ್ಜಿಯಾಗಿ ಉಪಯೋಗ ಆಗ್ತದೆ ಗ್ಲೈಕೋಜನ್ನು. ಈ ಗ್ಲೂಕೋಗಾನ್ ಏನು ಮಾಡುತ್ತೆ, ಗ್ಲೈಕೋಜನನ್ನು ಮತ್ತು ಗ್ಲೂಕೋಸಾಗಿ ಕನ್ವರ್ಟ್ ಮಾಡಿಬಿಡ್ತದೆ. ಈ ಎರಡು ಗ್ಲುಕೋಗಾನ್ ಮತ್ತು ಇನ್ಸುಲಿನ್ ಎರಡನ್ನೂ ಕೂಡ ಒಂದು ಜಾಸ್ತಿ ಸೆಕ್ರೇಟ್ ಆಗದೆ ಇದ್ದಂಗೆ ಈ ಥರ್ಡ್ ಸೊಮಟೋಸ್ಟಾಟಿನ್ ಡೆಲ್ಟಾ ಸೆಲ್ಸಿಂದ ಸೆಕ್ರೇಟ್ ಆಗುತ್ತಲ್ಲ, ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈ ಒಂದು 3 ಹಾರ್ಮೋನ್ಗಳು ಗ್ಲುಕೋಗಾನು, ಇನ್ಸುಲಿನ್ ಮತ್ತು ಈ ಸೊಮಟೋಸ್ಟಾಟಿನ್ನು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ 70ರಿಂದ 140 ರೇಂಜಲ್ಲೇ ಇಟ್ಕೊಂಡಿರುತ್ತೆ. ಆ ಒಂದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ನೀವು ಎಷ್ಟೇ ಸ್ವೀಟ್ ತಿನ್ನಿ, ಒಂದು ಇದಿದೆ, ಒಂದು ಅಪನಂಬಿಕೆ ಇದೆ, ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಅಂತ. ಖಂಡಿತ ಬರಲ್ಲ. ಸ್ವೀಟ್ ತಿನ್ನೋದ್ರಿಂದ ಶುಗರ್ ಬರಲ್ಲ. ಶುಗರ್ ಇರೋರು ಸ್ವೀಟ್ ತಿನ್ನಬಾರ್ದು. ನೀವೆಷ್ಟೇ ಸ್ವೀಟ್ ತಿನ್ನಿ 140 mg/dl ಇರುತ್ತೆ ಶುಗರ್. ನಿಮಗೆ ಮುಂದೆ 10 ವರ್ಷ 20 ವರ್ಷ ಆದಮೇಲೆ ಸ್ವೀಟ್ ಜಾಸ್ತಿ ತಿಂದು ಒಬೆಸಿಟಿ ಆಗಿ ಮೈ ದಪ್ಪ ಆಗಿ ಅದರಿಂದ ನೀವು ಮುಂದೆ ಶುಗರ್ ಬರ್ಬೋದು. ಅದು ಇವತ್ತೊಂದೆರಡು ಚಂಪಾಕಲಿ ತಿಂದೆ, ಒಂದೆರಡು ಜಾಂಗೀರು ತಿಂದೆ ಅಥವಾ ಒಂದು 4 ಚಮಚ ಸಕ್ಕರೆ ತಿಂದ ತಕ್ಷಣ ನಾಳೆ ಶುಗರ್ ಬರೋದಿಲ್ಲ. ಸ್ವೀಟ್ ತಿನ್ನೋದ್ರಿಂದ ಶುಗರ್ ಬರೋದಿಲ್ಲ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ 10 ವರ್ಷ 20 ವರ್ಷ ನೀವು ಅದೇ ರೀತಿಯ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಮುಂದೆ ಬರ್ಬೋದು. ಸೊ ಈ ಒಂದು ಹೈಪರ್ ಗ್ಲೈಸಿಮಿಯಾ ಅನ್ನೋದು ಈ ಇನ್ಸುಲಿನ್ ಸೆಕ್ರೀಷನ್ ಕಡಿಮೆ ಆದಾಗ,
ಅಥವಾ ಕಂಪ್ಲೀಟ್ ಸ್ಟಾಪ್ ಆದಾಗ. ಇನ್ಸುಲಿನ್ನು ನಮ್ಮ ಊಟದಲ್ಲಿರುವ ಗ್ಲೂಕೋಸನ್ನು ಗ್ಲೈಕೋಜನ್ನು ಕನ್ವರ್ಟ್ ಯಾವ ಮಾಡೋದಿಲ್ವೋ ಆವಾಗ ಆ ಗ್ಲೂಕೋಸು ರಕ್ತದಲ್ಲಿ ಜಾಸ್ತಿ ಉಳ್ಕೊಂಬಿಡ್ತದೆ. ಅದನ್ನು ನಾವು ಹೈಪರ್ಗ್ಲೈಸಿಮಿಯಾ ಅಥವಾ ಶುಗರ್ ಅಥವಾ ಡಯಾಬಿಟಿಸ್ ಮೆಲಿಟಸ್ ಅಂತ ಕಂಡು ನಾವು ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಎಲ್ಲ ಜಾಸ್ತಿ ಆಗ್ಬಿಡ್ತದೆ. ಹಸಿವು ಜಾಸ್ತಿ, ಬಾಯಾರಿಕೆ ಜಾಸ್ತಿ, ಸುಸ್ತು ಜಾಸ್ತಿ, ಯೂರಿನೇಷನ್ ಜಾಸ್ತಿ, ಎಸ್ಪೆಷಲಿ ನಾಕ್ಟರ್ನಲ್ ಯೂರಿನೇಷನ್. ರಾತ್ರಿ ಹೊತ್ತು ಒಂದು 4-5 ಸರಿ ಯೂರಿನೇಷನ್ಗೆ ಹೇಳ್ತಾರೆ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತದೆ, ಸಿಕ್ಕಾಪಟ್ಟೆ ಹಸಿವು ಆಗ್ತದೆ. ಸೊ ಇವೆಲ್ಲ ಲಕ್ಷಣಗಳು ಇಟ್ಕೊಂಡು ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಡೌಟ್ ಪಡೋದು ಫಸ್ಟು ಶುಗರ್ ಇದೆಯಾ ಅಂತ ಬ್ಲಡ್ ಟೆಸ್ಟ್ ಮಾಡಿ ನಾವೊಂದು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀವಿ. ಕೆಲವು ಪೇಷಂಟ್ಸ್ಗಳು ತೂಕ ಕಡಿಮೆ ಅಂತ ಬರ್ತಾರೆ. ಡಾಕ್ಟ್ರೇ, ನನ್ನ ಮಗಳು ತೂಕ ಕಡಿಮೆ ಆಗ್ಬಿಟ್ಟಿದ್ದಾಳೆ, ಒಂಚೂರು ಟಾನಿಕ್ ಏನಾರ ಕೊಡಿ, ಸ್ವಲ್ಪ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ ಅಂತ. ಸಡನ್ನ ಡಿಕ್ರೀಸ್ 5ರಿಂದ ಸುಮಾರು 10 kg ಸಡನ್ನಾಗಿ 1 ತಿಂಗಳು 2 ತಿಂಗಳು ಕಡಿಮೆ ಆಯಿತು ಅಂದರೆ ನಾವು ಫಸ್ಟ್ ಯೋಚನೆ ಮಾಡೋದೇ ಶುಗರು. ಯಾಕೆಂದರೆ ಈ ಶುಗರಿಂದ ಗ್ಲೈಕೋಜನ್ನಾಗಿ ಅಥವಾ ಎನರ್ಜಿಯಾಗಿ ಯಾವಾಗ ಕನ್ವರ್ಟ್ ಮಾಡಲು ನಮ್ಮ ದೇಹದಲ್ಲಿರೋ ಫ್ಯಾಟು ಆವಾಗ ಡೈಜೆಷನ್ ಆಗಕ್ಕೆ ಶುರು ಮಾಡಿಬಿಡುತ್ತೆ. ಲೈಪೋಲೈಸಿಸ್ ಅಂತ ಹೇಳ್ತೀವಿ. ಫ್ಯಾಟು ಮತ್ತು ಪ್ರೋಟೀನ್ಸ್ಗಳು ಕೂಡ ಡೈಜೆಷನ್ಗೆ ಆಗಿಬಿಟ್ಟು ಅದು ಎನರ್ಜಿನ ಕೊಡ್ತಾ ಇರುತ್ತೆ ನಮ್ಮ ಬಾಡಿಗೆ. ಇವೆಲ್ಲ ನಮ್ಮ ಬಾಡಿಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಶುಗರ್ ಕಂಟ್ರೋಲ್ ಇಲ್ಲದೆ ಇದ್ದವರಿಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಫ್ಯಾಟ್ ಮೆಟಬಾಲಿಸಮ್ ಸಿಕ್ಕಾಪಟ್ಟೆ 500, 600, 700 ಎಲ್ಲ ಹೋಗ್ಬಿಟ್ರೆ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೀವಿ, ಅದು ಕೂಡ ಆಗ್ಬಿಡ್ಬೋದು. ಕೀಟೋನ್ಸ್ಗಳು ಜಾಸ್ತಿ ಆಗ್ಬಿಟ್ಟು ಅದು ಕೂಡ ತೊಂದರೆ ಕೊಟ್ಬಿಡ್ಬೋದು. ಅದು ಒಳ್ಳೆಯದಲ್ಲ. ಸೊ ಎಲ್ಲ ಜಾಸ್ತಿ ಇರುತ್ತೆ. ಯೂರಿನೇಷನ್ ಜಾಸ್ತಿ, ಯಾಕೆಂದರೆ ಶುಗರ್ ಲೆವೆಲ್ ಜಾಸ್ತಿ ಆದ ತಕ್ಷಣ ಕಿಡ್ನಿ ಕೂಡ ಜಾಸ್ತಿ ಗ್ಲೂಕೋಸನ್ನು ಹೀರ್ಕೊಳ್ಳೋಕ್ಕಾಗೋದಿಲ್ಲ, ಬಿಟ್ಬಿಡ್ತದೆ. ಯೂರಿನಲ್ಲಿ ಗ್ಲೂಕೋಸ್ ಹೋಗ್ತಾ ಇರುತ್ತೆ. ಯಾವಾಗ ಯೂರಿನಲ್ಲಿ ಗ್ಲೂಕೋಸ್ ಹೋಗ್ತದೋ ಆವಾಗ ಆಸ್ಮೋಸಿಸ್ ಜಾಸ್ತಿಯಾಗಿ ಆಸ್ಮೋಸಿಸಿಂದ ಯೂರಿನ್ ಇದು ಒಂದು ಲಿಕ್ವಿಡ್ ಕೂಡ ವಾಟರ್ ಪೋರ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಯೂರಿನ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ಕ್ವಾಂಟಿಟಿ ಜಾಸ್ತಿ, ಸೇಬಟ್ 4-5 ಲೀಟ್ರ್ ಹೋಗ್ಬಿಡ್ಬೋದು. ಯೂರಿನೇಷನ್ ಜಾಸ್ತಿ ಆದ ತಕ್ಷಣ ಬಾಯಾರಿಕೆ ಜಾಸ್ತಿಯಾಗಿ ಮತ್ತು ನೀರು ಕುಡಿತಿರ್ತಾರೆ. ನೀರು ಕುಡಿಯೋದು ಎಕ್ಸೆಸಿವ್ ಥರ್ಸ್ಟ್ ಆಗಿ ಮತ್ತು ಯೂರಿನೇಷನ್ ಹೋಗೋದು. ಹಸಿವು ಜಾಸ್ತಿ, ಬಾಯಾರಿಕೆ ಜಾಸ್ತಿ, ಸುಸ್ತು ಜಾಸ್ತಿ, ಇವೆಲ್ಲ ಲಕ್ಷಣಗಳು ಇಟ್ಕೊಂಡು ಬರ್ತಾರೆ ಶುಗರ್ ಅಂತ ಕಂಡು ಅವಾಗ ನಾವು ಟೆಸ್ಟಿಗೆ ಅಡ್ವೈಸ್ ಮಾಡಿ ಕನ್ಫರ್ಮ್ ಮಾಡ್ಕೊತೀವಿ. ಕೆಲವು ಪೇಷಂಟ್ಸ್ಗಳಿಗೆ ಇವೆಲ್ಲ ಲಕ್ಷಣಗಳು ಇರೋದಿಲ್ಲ. ರ್ಯಾಂಡಮಾಗಿ ಯಾವುದೋ ಒಂದು ಕಾಯಿಲೆಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಇದು ಜಾಸ್ತಿ ಆಗೋದು ನಮಗೆ ಸಿಗ್ತದೆ. ಅಥವಾ ಕೆಲವು ಪೇಷಂಟ್ಸ್ಗಳಿಗೆ ನಾನ್ ಹೀಲಿಂಗ್ ಅಲ್ಸರ್, ಒಂದು ಗಾಯ ಮಾಯ್ತಾ ಇಲ್ಲ, ಅಥವಾ ಯೂರಿನರಿ ಇನ್ಫೆಕ್ಷನ್ಸ್ಗಳು ಆಗ್ತಿರತ್ತೆ ರಿಪೀಟೆಡಾಗಿ, ಅಥವಾ ಇಚ್ಚಿಂಗ್ ಕಡ್ತ, ಯೂರೋಜೆನಿಟಲ್ ಆರ್ಗನ್ಸ್ಗಳಲ್ಲೆಲ್ಲ ಕಡ್ತ ಶುರು ಆಗ್ಬಿಡ್ಬೋದು. ಸೊ ಇವೆಲ್ಲ ಲಕ್ಷಣಗಳು ಇಟ್ಕೊಂಬಂದಾಗ ನಾವು ಡೌಟ್ ಪಟ್ಟು ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊತೀವಿ. ಕೆಲವು ಇವನ್ ಗೆಸ್ಟೇಷನ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇವನ್ ಪ್ರೆಗ್ನೆನ್ಸಿಲಿ ಕೂಡ ಡಯಾಬಿಟಿಸ್ ಶುರು ಆಗ್ಬಿಡ್ಬೋದು. ಡೆಲಿವರಿ ಆದಮೇಲೆ ನಾರ್ಮಲಿ ಬಂದ್ಬಿಡ್ಬೋದು, ಅಥವಾ ಮುಂದೆ ಯಾವಾಗಲೂ ಮತ್ತೆ ಅವ್ರಿಗೆ ಶುರು ಆದರೂ ಆಗ್ಬಿಡ್ಬೋದು ಡಯಾಬಿಟಿಸ್ಸು. ಅದು ಒಂದು ಕಾರಣ. ಇವನ್ ಆಲ್ಕೋಹಾಲಿಕ್ ಇಂಟೇಕ್ ಇದ್ದವರಿಗೆ ಸ್ವಲ್ಪ ಪ್ಯಾಂಕ್ರಿಯಾ ಹಾಳಾಗೋ ಚಾನ್ಸಸ್ ಇರುತ್ತೆ. ಯಾವಾಗ ಬೀಟಾ ಸೆಲ್ಸ್ಗಳು ಡ್ಯಾಮೇಜ್ ಆಗ್ತಾ ಬರುತ್ತೋ ಆವಾಗ ಕೂಡ ಶುಗರ್ ಶುರು ಆಗ್ಬಿಡ್ಬೋದು. ಸ್ಮೋಕಿಂಗು ಇವನ್ ಮೇಯ್ನ್ ಕಾರಣ. ನಮ್ಮದು ಟೈಪ್ 2 ಡಯಾಬಿಟಿಸ್ಗೆ ಕಾರಣ ಅಂದರೆ ಒಂದು ಒಬೆಸಿಟಿ, ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೀವಿ. ಹೊಟ್ಟೆ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಡೋದು. ಇವನ್ ವೇಸ್ಟ್ ಒಂದು ಮೆಜರ್ಮೆಂಟ್ ಮೋರ್ ದೆನ್ 40 ಇಂಚಸ್ ಅಂಥವರಿಗೆಲ್ಲ ಸ್ವಲ್ಪ ಶುಗರ್ ಬರೋ ಚಾನ್ಸಸ್ ಜಾಸ್ತಿ. ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೂತ್ಕೊಂಡೇ ಕೆಲಸ ಮಾಡೋದು. ಇವಾಗೆಲ್ಲ ಲಾಕ್ಡೌನು, ಕೊರೋನಾ ಅಂತ ಕಂಡೇಳಿ ಮನೇಲೇ ಕೆಲಸ ಆಗಿದೆ, ವರ್ಕ್ ಫ್ರಮ್ ಹೋಮು. ಒಂಚೂರು ನಡೆಯೋದಿಲ್ಲ, ಒಂಚೂರು ಕೆಲಸಗಳಿಲ್ಲ. ಅಟ್ಲೀಸ್ಟು ಆಫೀಸಲ್ಲಿ ಹೋದಾಗ ಅಲ್ಲಿ ಕ್ಯಾಂಟೀನ್ ಹೋಗೋದು ಅಥವಾ ಮೆಟ್ಲು ಹತ್ತೋದು ಸ್ವಲ್ಪ ಕೆಲಸ ಆಗ್ತಿತ್ತು. ಇವಾಗ ಅದು ಇಲ್ಲ. ಸುಮಾರು ಜನ ತೂಕ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಒಬೇಸಿಟಿ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೂತ್ಕೊಂಡೇ ಇರೋದು, ಇಲ್ಲಿ ಹತ್ತೋದು ಅಲ್ಲಿ ಇಳಿಯೋದು, ಅಲ್ಲಿ ಹತ್ತೋದು ಇಲ್ಲಿ ಇಳಿಯೋದು, ಆಫೀಸು ಮನೆ ಅಷ್ಟೇ, ಮನೆ ಬಂದು ಮಲ್ಕೊಳ್ಳೋದು. ಸೊ ಈ ರೀತಿ ಒಂದು ಲೈಫ್ ಸ್ಟೈಲ್ ಯಾರಿಗಿರ್ತದೋ ಅವರಿಗೆ ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದಟ್ ಈಸ್ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಇನ್ನೊಂದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಇದೆ. ಅದು ಇನ್ಸುಲಿನ್ ಡಿಪೆಂಡೆಂಟ್, ಮಕ್ಕಳಲ್ಲೇ ಕಂಡುಬಿಡ್ತದೆ. ಸುಮಾರು 10 ವರ್ಷ 5 ವರ್ಷ ಅಥವಾ ಹುಟ್ಟಿದಾಗಲೇ ಶುಗರ್ ಶುರು ಆಗ್ಬಿಡ್ಬೋದು. ಅದು ಜೆನೆಟಿಕ್ ಪ್ರಾಬ್ಲಮಿಂದ ಒಂದು ಪ್ಯಾಂಕ್ರಿಯಾ ಬೀಟಾ ಸೆಲ್ಸ್ ಫುಲ್ ಡ್ಯಾಮೇಜ್ ಆಗಿಬಿಟ್ರೆ ಅವ್ರಿಗೆ ಇನ್ಸುಲಿನ್ನೇ ಬೇಕಾಗ್ತದೆ. ಅದು ಟೈಪ್ 1 ಡಯಾಬಿಟಿಕ್ ಮೆಲಿಟಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ ಮೆಲಿಟಸ್ ಅಂತ ಕಂಡು. ಸೊ ಈ ರೀತಿ ಎಲ್ಲ ಕಾಯಿಲೆಗಳು ಮೇಯ್ನ್ ನಮಗೆ ತೊಂದರೆ ಕೊಡೋದು ಕಿಡ್ನಿಗೆ. ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್, ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂದರೆ
ಅದು ಕಿಡ್ನಿ ಡ್ಯಾಮೇಜ್ ಮಾಡ್ತದೆ, ಕಣ್ಣು ಡ್ಯಾಮೇಜ್ ಮಾಡ್ತದೆ, ಹಾರ್ಟ್ ಡ್ಯಾಮೇಜ್ ಮಾಡ್ತದೆ, ಎಲ್ಲ ನರ್ವ್ಗಳು ಡ್ಯಾಮೇಜ್ ಮಾಡ್ತದೆ. ಪೆರಿಫೆರಲ್ ನ್ಯೂರೋಪತಿ ವೆರಿ ಕಾಮನ್, ಡಯಾಬಿಟಿಕ್ ನ್ಯೂರೋಪತಿ. ಎಲ್ಲ ಕೈ ಕಾಲುಗಳ ಜುಮ್ ಆಗೋದು, ಮರಗಟ್ಟದಂಗೆ ಆಗೋದು, ನೋವು ಬರೋದು, ಕಿಡ್ನಿ ಫೇಲ್ಯೂರು, ಕಣ್ಣು ಡ್ಯಾಮೇಜು. ಸೊ ಇವೆಲ್ಲ ಮೇನು ಆರ್ಗನ್ಗಳನ್ನ ಉಳಿಸೋಕ್ಕೋಸ್ಕರ ಶುಗರು ಕಂಟ್ರೋಲ್ ಇರಬೇಕು. 150-200 ಆ ರೇಂಜಲ್ಲಿ ಇತ್ತಂದರೆ ನಿಮ್ಮ ಡಯಟಲ್ಲೇ ಸಾಕಾಗುತ್ತೆ. ಸ್ವಲ್ಪ ಎಕ್ಸಸೈಸು, ಸ್ವಲ್ಪ ವಾಕಿಂಗು, ಸ್ವಲ್ಪ ಒಂದು ಆ್ಯಕ್ಟಿವಿಟೀಸ್ಗಳು ಮಾಡ್ಕೊಂಡೆ ಒಂದು 50 mg/dl ಕಡಿಮೆ ಮಾಡ್ಕೊಬೋದು. ಯಾವಾಗ 200 ದಾಟುತ್ತೋ ಮಾತ್ರೆಗಳು ತಗೊಳ್ಳೇಬೇಕಾಗತ್ತೆ. ಕಾಂಪ್ಲಿಕೇಶನ್ಸ್ ಆಗದೇ ಇದ್ದಂಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ನಮ್ಮ ಜೀವಿತಾವಧಿಯ ಕೊನೆಯ ಒಂದು 5-10 ವರ್ಷ ಈ ರೀತಿ ಕಾಂಪ್ಲಿಕೇಶನ್ಗಳಿಲ್ಲದೆ ನಾವು ಜೀವಿಸಬೇಕು ಅಂದರೆ ಶುಗರು ಕಂಟ್ರೋಲ್ ಇರಲೇಬೇಕಾಗತ್ತೆ. ಅದರ್ವೈಸ್ ಸುಮಾರು ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳ್ತಾ ಇರೋರಲ್ಲಿ ಸುಮಾರು ಒಂದು 80% ಜನಕ್ಕೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಮೆಲಿಟಸ್ ಇಸ್ ದ ರೀಸನ್. ಸೊ ಅದರಿಂದ ಶುಗರ್ನ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸೋಣ, ಸ್ವಲ್ಪ ರೆಗ್ಯುಲರ್ ಚೆಕಪ್ ಮಾಡ್ಕೊತಾ ಇರೋಣ. ಇವಾಗೆಲ್ಲ ಗ್ಲೂಕೋಮೀಟ್ರ್ ಮನೇಲೇ ಸಿಗ್ತದೆ, ಮನೇಲೇ ಮಾಡ್ಕೊಬೋದು ನೀವು. ಸುಮಾರು 1,200 ರೂಪಾಯಿಗೆ ಗ್ಲೂಕೋಮೀಟ್ರ್ ಸಿಗುತ್ತೆ, ಒಂದು 25-30 ರೂಪಾಯಿಗೆ ಸ್ಟ್ರಿಪ್ ಸಿಗುತ್ತೆ. ನೀವು 15 ದಿವಸಕ್ಕೆ ಒಂದು ತಿಂಗಳಿಗೆ ಮನೇಲೇ ಮಾಡ್ಕೊಬೋದು. ಯಾವಾಗ 200 ಜಾಸ್ತಿ ಆಗುತ್ತೋ ಆಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಮಾತ್ರೆಗಳು ಸುಮಾರು ರೀತಿ ಮಾತ್ರೆಗಳು ಬರ್ತದೆ, ಇನ್ಸುಲಿನ್ ಬರ್ತದೆ. ನೀವು ಯಾವುದೇ ಸಿಸ್ಟಮ್ ಆಫ್ ಮೆಡಿಸನ್ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಮೆಡಿಸಿನ್ಸು, ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ಗಳು ಒಳ್ಳೆಯ ಮೆಡಿಸಿನ್ಸ್ಗಳಿದ್ದಾವೆ. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಅಥವಾ ನ್ಯಾಚುರೋಪತಿ ಇರ್ಬೋದು, ಅಥವಾ ನಾಟಿ ಔಷಧಿ ಕೆಲವು ಕೊಡೋರು ಇರ್ಬೋದು. ಎಲ್ಲ ಇದರಲ್ಲೂ ಕೂಡ ಕೆಲವು ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ. ಆದರೆ ಎಲ್ಲರಿಗೂ ಎಲ್ಲ ಔಷಧಿಗಳು ಕೂಡ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಯಾವ ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ನೋಡ್ಕೊಳ್ಳೋಕ್ಕೆ ಬ್ಲಡ್ ಟೆಸ್ಟ್ ಅವಾಗ ಮಾಡ್ಕೊಳ್ತಾ ಇರಿ. PPBS ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್, ಊಟ ಆಗಿ 1.5 ಗಂಟೆ ನಂತರ ಬ್ಲಡ್ ತೆಗೆದು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ. ಅದು 200 ದಾಟದೇ ಇದ್ದಂಗೆ ನೋಡ್ಕೊಳ್ಳಿ. ಎಲ್ಲ ಒಂದು ಮೇನ್ ಆರ್ಗನ್ಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸೊ ಇವತ್ತಿನ ಈ ಸಂಚಿಕೆ ನಿಮಗೆ ಕೆಲವು ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ಈ ವಾರದ ವಾರಕ್ಕೊಂದು ಅರಿವು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.